ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಮಳೆಯಲ್ಲಿ ಒಂದು ಕಡೆ ಕರಾವಳಿ ಮಲೆನಾಡು ಈ ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ ಸುರಿತಾ ಇರುವುದರಿಂದ ರಜೆಯನ್ನ ಘೋಷಿಸಲಾಗಿದೆ. ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಹಿತದೃಷ್ಟಿಯಿಂದ ರಜೆಯನ್ನ ಘೋಷಿಸಿದ್ದಾರೆ. ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬಾರ್ದು, ನದಿ ಇರುವಂತ ಸ್ಥಳಗಳಿಗೆ ಹೋಗಬಾರ್ದು, ಮಕ್ಕಳಿಗೇನಾದರೂ ಆಗಬಾರ್ದು ಅಂತಾದರೆ ಮಕ್ಕಳು ರಜೆ ಸಿಕ್ತು ಅಂತ ಹೊರಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಪೋಷಕರ ಜವಾಬ್ದಾರಿ. ಮಲೆನಾಡು, ಶಿವಮೊಗ್ಗ ಭಾಗಗಳಿರ್ಬೋದು, ಸಾಗರ, ಈ ಹೊಸನಗರ ಭಾಗದಲ್ಲಿ ನಿನ್ನೆಯಂತೂ ಭಾರಿ ಮಳೆ ಆಗ್ತಿತ್ತು. ಕರಾವಳಿಯಲ್ಲೂ ಕೂಡ ಕುಂದಾಪುರ, ಬೈಂದೂರು ಸೇರಿದಂತೆ ಇತರ ಭಾಗದಲ್ಲಿ ಮಳೆ ಇತ್ತು. ಉತ್ತರ ಕನ್ನಡದ ಮಂಕಿ, ಸಿದ್ದಾಪುರ, ಇನ್ನು ಅಲ್ಲೂ ಕೂಡ ಈ ಜೋಡಾ ಭಾಗದಲ್ಲಿ ಹೋದರೂ ಕೂಡ ಭಾರಿ ಮಳೆ ಆಗ್ತಿತ್ತು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಲ್ಲಿನ ಜಿಲ್ಲಾಡಳಿತ ರಜೆಯನ್ನ ಘೋಷಿಸುವಂತ ಕೆಲಸ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಅಂಗನವಾಡಿ, ಶಾಲಾ ಕಾಲೇಜುಗಳಿಗೆ ರಜೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಇದೆ. ಭಾರೀ ಮಳೆಯಾಗುವ ಸೂಚನೆ ಇದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಅಂಗನವಾಡಿ, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ. ಹಾಗಾಗಿ ರಜೆಯ ಆದೇಶ ಉಲ್ಲಂಘಿಸಿದ್ರೆ ಕಠಿಣ ಕ್ರಮ ಆಗುತ್ತೆ. ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ಜಿಲ್ಲಾಡಳಿತ ಕೊಟ್ಟಿದೆ. ಕೆಲ ಖಾಸಗಿ ಶಾಲೆಗಳು ಒಂದೊಂದ್ಸಲ ರಜೆ ಕೊಡೋದಿಲ್ಲ. ಒಂದ್ ಕಡೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಮಕ್ಕಳು ಓಡಾಡೋದು ಕಷ್ಟ, ಎಲ್ಲೆಲ್ಲಿ ನೀರು ತುಂಬಿಡುತ್ತೆ, ಜಲಾವೃತ ಆಗುವಂಥ ಭೀತಿಗಳಿದೆ. ಯಾಕಂದರೆ ಸಾಮಾನ್ಯವಾಗಿ ಮಳೆ ಬಂತು ಅಂತಂದರೆ ಆ ಭಾಗದ ಮಕ್ಕಳು ಕೇಳ್ತಾರೆ ರಜೆ ಉಂಟಾ ಅಂತ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿಯೇ ಈಗಾಗಲೇ ಜಿಲ್ಲಾಡಳಿತ ಮಕ್ಕಳಿಗೆ ಅಂಗನವಾಡಿಯಿಂದ ಕಾಲೇಜು ಮಕ್ಕಳವರೆಗೂ ಕೂಡ ದಕ್ಷಿಣ ಕನ್ನಡದಲ್ಲಿ ರಜೆಯನ್ನು ಘೋಷಿಸಿದ್ದಾರೆ. ನಮ್ಮ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಕೊಡಗು ಜಿಲ್ಲೆಯಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡೋ ಕೆಲಸ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಕೊಡಗು ಕೂಡ ಅಷ್ಟೇ ಅತ್ಯಂತ ಒಂದು ಸೂಕ್ಷ್ಮ ಪ್ರದೇಶ. ಮಳೆಯ ತೀವ್ರತೆ ಹೆಚ್ಚಾಗಿರುವುದರಿಂದ ಈ ಆದೇಶ ಕೊಟ್ಟಿರೋದು. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಿಸಿರುವುದು ಜಿಲ್ಲಾಧಿಕಾರಿ ಸೋಮಶೇಖರ್ ಅವರು ರಾಜ್ಞೆಯನ್ನ ಹೊರಡಿಸಿದ್ದಾರೆ. ಮಕ್ಕಳು ಎಲ್ಲರೂ ಸುರಕ್ಷಿತವಾಗಿರಬೇಕು, ಅನಾವಶ್ಯಕವಾಗಿ ಆಚೆ ಬರಬೇಡಿ, ಮಳೆ ಆಗುತ್ತೆ. ಆರೆಂಜ್ ಅಲರ್ಟ್ ಇದ್ರೂ ಕೂಡ ಕೊಡಗು ಭಾಗ ಸೂಕ್ಷ್ಮ. ಈ ಹಿಂದಿನ ಘಟನೆಗಳು ಈಗಲೂ ಕೂಡ ಕಣ್ಮುಂದೆ ಇದೆ. ಯಾವ ರೀತಿಯಾದಂಥ ಭೂಕುಸಿತ ಆಗಿತ್ತು, ಭಾಗಮಂಡಲ, ಸೋಮವಾರಪೇಟೆ ಇರ್ಬೋದು, ಮಡಿಕೇರಿ, ವಿರಾಜಪೇಟೆ ಈ ಭಾಗಗಳಲ್ಲಿ ಇವತ್ತು ಕೊಡಗು ಜಿಲ್ಲೆಯಾದ್ಯಂತ ಅಲರ್ಟ್ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಜಿಲ್ಲಾಧಿಕಾರಿಯಾಗಿರುವಂಥ ಸೋಮಶೇಖರ್ ಅವರು ಹೊರಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ 3 ತಾಲೂಕುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ನಿಪ್ಪಾಣಿ, ಖಾನಾಪುರ, ಬೆಳಗಾವಿ ತಾಲೂಕಿಗೆ ಈಗ ರಜೆ ಘೋಷಿಸಿದ್ದಾರೆ. ಗಡಿನಾಡು ಬೆಳಗಾವಿಯಲ್ಲೂ ಕೂಡ ಮಳೆಯಾಗ್ತಿದೆ. ಅಲ್ಲಿನೊಂದು 3 ತಾಲೂಕಿಗೆ ರಜೆ. ನಿಪ್ಪಾಣಿ, ಖಾನಾಪುರ, ಬೆಳಗಾವಿಯಾದ್ಯಂತ ರಜೆ ಇದೆ ಮಕ್ಕಳಿಗೆ. ಇತ್ತ ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಹೊಸನಗರ, ಸಾಗರ ತಾಲೂಕು ಕೂಡ ರಜೆ ಇದೆ. ಅತ್ತ ಕಾಫಿನಾಡು, ಚಿಕ್ಕಮಗಳೂರು ಅಲ್ಲೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ಮಕ್ಕಳಿಗೆ. ಮಳೆ ಮತ್ತು ನದಿ ನೀರಿನ ಮಟ್ಟ ಹೆಚ್ಚಾಗಿರುವುದರಿಂದ ಈ ಆದೇಶವನ್ನ ಹೊರಡಿಸಿರುವಂಥದ್ದು. ರಾಜ್ಯದ ನಾನಾ ಭಾಗದಲ್ಲಿ ಮಳೆಯಾಗ್ತಿರುವುದರಿಂದ ಅಲ್ಲಿನ ಜಿಲ್ಲಾಡಳಿತ ರಜೆ ಕೊಟ್ಟಿದೆ. ಬೆಳಗಾವಿಯಲ್ಲೂ ಕೂಡ ಒಂದು 3 ತಾಲೂಕುಗಳಿಗೆ ರಜೆ ಕೊಡೋ ಕೆಲಸ ಆಗಿದೆ. ನಿಪ್ಪಾಣಿಯಲ್ಲಿ ಮಳೆ ಆಗ್ತಿದೆ, ಖಾನಾಪುರ ಭಾಗದಲ್ಲೂ ಮಳೆ ಆಗ್ತಿದೆ, ಬೆಳಗಾವಿ ತಾಲೂಕಿನಲ್ಲಿ ಬರುವಂಥ ವಿವಿಧ ಪ್ರದೇಶದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಇಷ್ಟು ದಿನ ಮಳೆ ಇರಲಿಲ್ಲ, ಈಗ ಮಳೆ ಆಗ್ತಿದೆ. ಅಂದರೆ ಒಂದು ಕಡೆ ಬೆಳಗಾವಿಗೆ ಮಹಾರಾಷ್ಟ್ರದ ಎಫೆಕ್ಟ್ ಕೂಡ ಇದೆ. ಕೊಯ್ನಾ ನದಿ ಇರ್ಬೋದು, ಡ್ಯಾಮ್ ಇರ್ಬೋದು, ಅಲ್ಲಿನ ನೀರು ಪ್ರಮಾಣದಲ್ಲಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆ ಭಾಗದ ನದಿಗಳು ಉಕ್ಕಿ ಹರಿತಾ ಇದೆ. ಪ್ರಮುಖವಾಗಿ ಕೊಲ್ಲಾಪುರ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆಯಂತೆ. ಏನು ಮಲೆನಾಡಿನತ್ತ ಬಂದರೆ ಶಿವಮೊಗ್ಗ, ಈ ಹೊಸನಗರ, ಸಾಗರ ಈ ಭಾಗದಲ್ಲೂ ಕೂಡ ತಾಲೂಕುಗಳಿಗೆ ರಜೆ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಮಳೆ ಆಗ್ತಿದೆ. ಮಲೆನಾಡು ಭಾಗ ಬೇರೆ. ಈತ ಚಿಕ್ಕಮಗಳೂರು ನೋಡಿದ್ರು ಕೂಡ ಗುಡ್ಡಗಾಡು ಪ್ರದೇಶ. ಕೊಡಗು ಅಲ್ಲಿಗೆ ಬೇರೆ ಯಾವುದೇ ರೀತಿ ಒಂದೇ ರೀತಿಯಾದ ಸಾಮ್ಯತೆ ಇದೆ. ಈ ನಿಟ್ಟಿನಲ್ಲಿ ಅಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ರಜೆ ಕೊಟ್ಟಿದ್ದಾರೆ. ಹಾಗಾಗಿ ಈ ರೂಲ್ಸ್ ಅನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು.